ಇದು ಸುಮಾರು 1.5 ವರ್ಷಗಳಿಂದ ಚುನಾವಣೆ ಮುಗಿದ ಮೇಲೆ ಕೆಲವು ಘಟನೆಗಳು ನಡೆದಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆ ಪೂರ್ವದಲ್ಲಿ ಎಲ್ಲೂ ನಾವು ಸಾಲವನ್ನು DCC ಬ್ಯಾಂಕಿಗೆ ಸಂಬಂಧಪಟ್ಟ ಸಾಲ ಮನ್ನಾ ಮಾಡ್ತೀವಿ ಬೇಡಿಕೆಗಳು ಎಲ್ಲರೂ ಇಟ್ಟಿದ್ವಿ, ನಾವು ಕೂಡ ಕೇಳಿದ್ವಿ, ಇಲ್ಲ ಅಂತಲ್ಲ. ಆದರೆ ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಸರ್ಕಾರ ಬಂದ ನಂತರ ಅಚಾನಕ್ಕಾಗಿ DCC ಬ್ಯಾಂಕ್ನ ಈಗ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವರು ಸಾಲ ಮನ್ನಾ ಮಾಡಕ್ಕೆ ಹೇಳಿದ್ರು, ಮಾಡ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಮಾತು ತಪ್ಪಿದ್ದಾರೆ ಹಾಗೆ ಹೀಗೆ ಅಂತೇಳಿ ಅಲ್ಲೆಲ್ಲ ಪ್ರತಿಭಟನೆಗಳು ಮಾಡಿಸೋದು, ಅದೆಲ್ಲ ಹಳೆ ಯಾವುದೋ ಸ್ಕೂಟ್ರು ಮೋಟರ್ ಸೈಕಲ್ ಸುಟ್ಟಾಕೊಂಡು ಇವೆಲ್ಲ ಮಾಡಿದ್ರು. ಬಹುಶಃ ನಮಗೂ ಅವಾಗ ಸಮಸ್ಯೆ ಅರ್ಥ ಆಗಲಿಲ್ಲ. ನಂತರ ಅರ್ಥ ಆಯಿತು, ಕೆಲವೆಲ್ಲ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಅಕ್ರಮಗಳಾಗಿದ್ದಾವೆ DCC ಬ್ಯಾಂಕಲ್ಲಿ. ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ನೂರಾರು ಕೋಟಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕೆಲವರು ಅವರಿವರು ಹೇಳಿರ್ತಕ್ಕಂಥದ್ದು. ಆದರೆ ನಾವು ಇದನ್ನು ಸಂಪೂರ್ಣವಾಗಿ ನಂಬಲಿಕ್ಕೆ ಹೋಗಲಿಲ್ಲ. ಆದರೆ ನಂತರ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ಕೆಲವು ದಾಖಲಾತಿಗಳು ಸಿಕ್ಕಂಥ ಸಂದರ್ಭ ಮತ್ತು ಅಧಿಕಾರಿಗಳು ಯಾವುದೇ ದಾಖಲಾತಿಗಳನ್ನು ಕೆಲವರು ಕೇಳಿದಾಗ ಅದನ್ನು ಒದಗಿಸದೇ ಇರತಕ್ಕಂಥ ರೀತಿಯಲ್ಲಿ ಮತ್ತು ಅದನ್ನು ಆರೈಕೆ ಒಂದು ಉತ್ತರಗಳು ಮತ್ತು ಅದಕ್ಕೆ ಸರಿಯಾದ ರೀತಿ ಸ್ಪಂದಿಸ್ತಾ ಇರ್ತಕ್ಕಂಥ ಅನುಮಾನಗಳು ಜಾಸ್ತಿ ಆಗಿ ಇದು ತನಿಖೆ ಆಗಲೇಬೇಕು ಅಂತಕ್ಕಂಥ ಪ್ರಯತ್ನ. ತನಿಖೆ ಆಗಬೇಕು ಅಂದಾಗ ಅಧಿಕಾರಿಗಳು ಅಲ್ಲಿರ್ತಕ್ಕಂಥವರು ಅವರ ಕೈಗೊಂಬೆಗಳಾಗಿ ಇದು ತನಿಖೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿ ಆಯಿತು. ಇದು ಆಡಿಟ್ ಆಗಬೇಕು ಮತ್ತೊಂದು ಅಂತಕ್ಕಂಥ ಬೇಡಿಕೆಗಳು ಬಂದಾಗ ಅದಕ್ಕೆ ಅವಕಾಶ ಕೊಡಲಿಲ್ಲ DCC ಬ್ಯಾಂಕ್ನ. ಅದಕ್ಕೆ ಕೋರ್ಟ್ನಿಂದ ತಡೆ ಆಗದೆ ಬರುವಂಥದ್ದು ಮತ್ತೊಂದು ಇವೆಲ್ಲ ನಡೀತಾ ಇದೆ. ಕಡೆಗೆ ಒಂದು ಉತ್ತಮವಾದಂಥ ಆಡಳಿತಾಧಿಕಾರಿ ಆಗಬೇಕಲ್ಲಿ ಒಬ್ಬ ಖಡಕ್ ಆಗಿರ್ತಕ್ಕಂಥವ್ರು ಬರಬೇಕಂತ ಒಂದು ಪ್ರಯತ್ನ ಆಗಿ ಬೆಂಗಳೂರಿನ ರೀಜನಲ್ ಕಮಿಷನರ್ ಆಗಿರ್ತಕ್ಕಂಥ ಆದಿತ್ಯ ಆಮ್ಲ, ಹಿರಿಯ IAS ಅಧಿಕಾರಿಗಳಾಗಿರ್ತಕ್ಕಂಥ ಆದಿತ್ಯ ಆಮ್ಲ ಬಿಸ್ವಾಸ್ ಅವರನ್ನು ಅಲ್ಲಿ ನೇಮಕ ಮಾಡುವಂಥದ್ದು ಮಾಡ್ತು ಸರ್ಕಾರ. ಅದ್ರ ಮೇಲೂ ತಡೆಯಾಜ್ಞೆ ತಂದಿದ್ರು. ಈಗ ತಡೆಯಾಜ್ಞೆ ಒಂದು 15 ದಿವಸದಿಂದ ಅದು ತಡೆಯಾಜ್ಞೆ ತೆರವಾಗಿ ಅವರು ಅಧಿಕಾರ ಸ್ವೀಕರಿಸಿ ಬಹುಶಃ ಅವರು ಒಬ್ಬ ಚಾಣಕ್ಯ ಬಹಳಷ್ಟು ತಿಳುವಳಿಕೆ ಇರ್ತಕ್ಕಂಥ ಅಧಿಕಾರಿಯಾಗಿರೋದ್ರಿಂದ ಅವರು ಬಹುಶಃ ಇದು ಏನೇನು ದೂರುಗಳಾಗಿತ್ತು, FIRಗಳಾಗಿತ್ತು ಚಿಂತಾಮಣಿಯಲ್ಲಿ ಈಗ ದಾಖಲೆ ಸಮೇತ ಹಲವಾರು ಆಡಿಟ್ ರಿಪೋರ್ಟ್ಸ್ ಇವೆಲ್ಲ ನೋಡಿದಾಗ ಮೇಲ್ನೋಟಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ನೂರಾರು ಕೋಟಿ ಅಕ್ರಮ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾದಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ FIR ಆಗುವಂಥದ್ದಾಯಿತು. ಚಿಂತಾಮಣಿಯಲ್ಲಿ 6 FIRಗಳಾಗಿರ್ತಕ್ಕಂಥದ್ದಾಯಿತು. ಅದಕ್ಕೆ ಮುಂಚೆ 1 ವರ್ಷದಿಂದ 10-12 ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಅದೊಂದು FIR ಆಗಿದೆ. ಇದು ಶ್ರೀನಿವಾಸಪುರದಲ್ಲೂ ಒಂದಷ್ಟು FIR ಆಗಿದೆ. ಇನ್ನು ಬೇರೆ ಬೇರೆ ತಾಲೂಕಿನಲ್ಲಿ ಆಗುವಂಥದ್ದಕ್ಕೆ ಅಲ್ಲಿ ಕೇಳಬೇಕು. ಆದರೆ ಸಮಗ್ರವಾಗಿ ತನಿಖೆ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ನಾನು ಸುಮಾರು ಒಂದು ವರ್ಷದಿಂದಲೂ ಕೂಡ ನನಗೆ ಕೇಳಿದ್ರು, ಕೋಲಾರದಲ್ಲಿ ಕೆಲವರು ಮಾಧ್ಯಮದ ಸ್ನೇಹಿತರು ಕೇಳಿದ್ರು, DCC ಬ್ಯಾಂಕ್ ಎಲೆಕ್ಷನ್ ಬೇಕಂತ ವಿಳಂಬ ಮಾಡ್ತಾ ಇದ್ದೀರಾ, ತೊಂದರೆ ಆಗ್ತಾ ಇದೆ, ಮಹಿಳೆಯರಿಗೆ ಸಾಲ ಕೊಡೋಕ್ಕಾಗ್ತಾ ಇಲ್ಲ, ರೈತರಿಗೆ ನಾವು ಹೇಳಿದ್ವಿ ಇದು ಇನ್ನೊಂದು ಕಡೆ ಭಾಳಷ್ಟು ನಾವೆಲ್ಲ ಅದಕ್ಕೆ ಪ್ರೋತ್ಸಾಹ ದೊಡ್ಡ ಮಟ್ಟದಲ್ಲಿ ಇದು ಸಹಾಯ ಆಗಬೇಕು. ಬೇರೆ ಯಾವುದೇ ಜಿಲ್ಲೆಯ DCC ಬ್ಯಾಂಕಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾಲ ಕೊಡೋದಕ್ಕೆ ಸಾಧ್ಯವಿಲ್ಲ. ಒಳ್ಳೆ ರೀತಿಯಲ್ಲಿ ಅದು ರಿಕವರಿನೂ ಆಗ್ತಾ ಇತ್ತು. ಇವಾಗ ಚುನಾವಣೆ ಮುಗಿದ ಕೂಡಲೇ ಒಂದು ರೀತಿ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸ ಆಯಿತು. ಆಗ ಏನಾಯಿತು, ರಿಕವರಿ ನಿಂತೋಯ್ತು. ಇನ್ನೊಂದು ಕಡೆ ಹಿಂದೆ 2004ರಲ್ಲಿ ಸೂಪರ್ ಸೀಡ್ ಆಗಿ ಅದು ಭಾಳ ಸುಮಾರು 9 ವರ್ಷ DCC ಬ್ಯಾಂಕು ಅಸ್ತಿತ್ವದಲ್ಲಿ ಇಲ್ಲದೇ ಇರ್ತಕ್ಕಂಥ ರೀತಿಯಾಗಿದ್ದು. ಆ ರೀತಿ ಆಗಬಾರ್ದು. ಏನಾದರೂ ಯಾರೇ ಆಗಲಿ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ, ತಪ್ಪು ಮಾಡದಿದ್ರೆ ಅವರು ಖುಲಾಸೆ ಆಗ್ತಾರೆ, ಒಳ್ಳೆಯದಾಗುತ್ತೆ. ಅಂದರೆ ತನಿಖೆನೇ ಆಗಬಾರ್ದು, ಮತ್ತೊಂದು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ವಕೀಲರನ್ನು ಇಟ್ಕೊಂಡು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತರೋದು, ವಿಳಂಬ ಮಾಡುವಂಥದ್ದು ಇವೆಲ್ಲ ನಡೀಕೊಂಡ್ಬಂದು ಚುನಾವಣೆ ನಾಳೆ ಇದೆ. DCC ಬ್ಯಾಂಕ್ನ ಚುನಾವಣೆ ನಾಳೆ ಇದೆ. ಆದರೂ ಕೂಡ ಅದು ಲೋಕಾಯುಕ್ತಕ್ಕೆ ಏನಿದೆ ಅದು ಅವಕಾಶ ಕೊಟ್ಟಿದ್ರು, ಅದಕ್ಕೆ ದೂರು ಇತ್ತು. ಬಹುಶಃ ಅದರ ಆಧಾರದ ಮೇಲೆ ಇವತ್ತು ಲೋಕಾಯುಕ್ತದವರು ದಾಳಿ ಮಾಡಿಬಿಟ್ರು. ನನಗೆ ನಾನು ಬೆಳಗ್ಗೆ 7 ಇಲ್ಲಿ ಬಂದಿರ್ತಕ್ಕಂಥವ್ರು ನನಗೆ ಮಾಹಿತಿ ಇಲ್ಲ. ನೀವು ಹೇಳಿದ ಮೇಲೆ ನಾನು ವಿಚಾರಿಸಿದೆ ಯಾವುದೇ ಇದು ದಾಳಿ ಆಗಿದೆ ಅಂತಕ್ಕಂಥದ್ದು. ಏನು ಮಾಹಿತಿ ಅವ್ರಿಗೆ ಸಿಕ್ಕಿದೆ ಮತ್ತೊಂದು ಸಿಕ್ಕಿದೆ ಅಂತ ಗೊತ್ತಿಲ್ಲ. ಇದು ಮುಂಚೆ ತನಿಖೆ ಆಗಿದ್ದರೆ ನಾವೇನಾದರೂ ಹೇಳ್ಬೋದಾಗಿತ್ತು. ಈಗ ನಿಮಗೆ ಗೊತ್ತಿರ್ಬೋದು ಈಗ ಏನಾಗಿದೆ, ಆದರೂ ಯಾರು ಹಿಂದೆ ಆಡಳಿತ ಮಾಡಿದ್ರು ಕೆಲವರು ಮುಖಂಡರು, ಅವರ ವಿರುದ್ಧವಾಗಿ ನಾವೆಲ್ಲರೂ ಇವತ್ತು ಚುನಾವಣೆ ಮಾಡ್ತೀವಿ. ಮನೆಯೆಲ್ಲ ಕೆಲವು ವಿಡಿಯೋಗಳು ನೋಡಿರ್ಬೋದು. ದೊಡ್ಡ ಮಟ್ಟದಲ್ಲಿ ಹಣ ಸಂದಾಯ ಆಗ್ತಾಯಿದೆ. ನನ್ನ ತಾಲೂಕಿನಲ್ಲಿ ಸುಮಾರು ಬ್ಯಾಂಕ್ಗಳನ್ನು, ಸುಮಾರು ಸೊಸೈಟಿಗಳನ್ನು ಏನು ಅದು ಇದಾಗಿತ್ತು, ಏನೋ ಡಿಫಾಲ್ಟ್ ಆಗಿತ್ತು. ಕೋಟ್ಯಾಂತರ ರೂಪಾಯಿ ರಾತ್ರೋರಾತ್ರಿ ಸುಮಾರು 6-7 ಕೋಟಿ ರೂಪಾಯಿ ಇಲ್ಲಿಂದ ತಂದು ಕೊಟ್ಟಿದ್ರು.
ತಗೊಳ್ಳಿ ಮಾಹಿತಿಗೆ ಯಾವ್ಯಾವ ಎಷ್ಟೆಷ್ಟು ಕೋಟಿಗಳು ಕಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ. ಒಂದು ಸೊಸೈಟಿಯಲ್ಲಿ 3.5 ಕೋಟಿ ಕಟ್ಟಿದ್ದಾರೆ. ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು ಹೇಳಿ, ತೋರಿಸ್ಬೇಕಲ್ಲ. ಇಷ್ಟು ದಿವಸ 3.5 ಕೋಟಿ ಎಲ್ಲಿತ್ತು? ಈಗ ಏನಂದ್ರೆ DCC ಬ್ಯಾಂಕ್ ರಿಕವರ್ ಆಗಲಿ ಅಂತಿದ್ದಾರೆ. ಏಕಾಏಕಿ 3.5 ಕೋಟಿ ಎಲ್ಲಿಂದ ಬಂತು? ಎಲ್ಲ ತನಿಖೆ ಆಗ್ಬೇಕಾಗುತ್ತೆ. ನಾಳೆ ಅದು ಆಗುತ್ತೆ. ಇಲ್ಲಿ ಯಾರು ಕೊಟ್ಟರು 3.5 ಕೋಟಿ? ಯಾವುದೋ ಇನ್ನೊಂದು ಸೊಸೈಟಿಯಲ್ಲಿ 1 ಕೋಟಿ ಚಿಲ್ಲರೆ ಕಟ್ಟಿದ್ದಾರೆ. ಇಲ್ಲಿ ಕಡೆ 40 ಲಕ್ಷ ಕಟ್ಟಿದ್ದಾರೆ, 50 ಲಕ್ಷ ಕಟ್ಟಿದ್ದಾರೆ. ಎಲ್ಲಿಂದ ಬಂದಿದ್ದು? ಸೊ ಏನೋ 10 ಲಕ್ಷ, 15 ಲಕ್ಷ, 20 ಲಕ್ಷ ಅದು ಅಂತ ಕೋಟಿ ಹೇಳ್ತಿತ್ತು. ಯಾರಿದ್ದು ಇದರಿಂದ ಯಾರಿದ್ದಾರೆ ವಿಷಯ? ಇವೆಲ್ಲ ತನಿಖೆ ಜಾಸ್ತಿ ಆದಷ್ಟು ವಿಷಯ ಇವೆಲ್ಲ ಬೆಳಕು ಬರ್ತವೆ. ನೋಡೋಣ. ನಾವಂತೂ ಖಂಡಿತ ಅವರ ಆ ವ್ಯವಸ್ಥೆ ಮರುಕಳಿಸಬಾರದು ಅಂತಕ್ಕಂಥ ಒಂದು ಗುಂಪಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೀವಿ.